ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವೈಷ್ಣವ್ ಸತ್ಯ ಹೇಳೋಕೆ ಮುಂದಾಗ್ತದಾನ ಲಕ್ಷ್ಮಿಗೆ ಅವರ ಫೇವ್ರೆಟ್ ಸ್ಪಾಟ್ ಅಂದರೆ ವೈಷ್ಣವ್ ಮತ್ತು ಕೀರ್ತಿಯ ಫೇವ್ರೆಟ್ ಸ್ಪಾಟ್ಗೆ ಕರ್ಕೊಂಡು ಹೋಗಿದ್ಯಾಕೆ, ಯಾವ ಒಂದು ಅಂತಿಮ ನಿರ್ಧಾರ ತಗೋತಿದ್ದಾರೆ ವೈಷ್ಣವ್, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ವಾಕಿಂಗ್ಗೆ ಅಂತ ಈಗ ಹೊರಗಡೆ ಹೋಗ್ತಿದ್ದಾರೆ. ಆ ನಂತರ ಒಂದೊಂದೇ ವೆಶ್ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ನಾವು ಪೊಪೆಟಲ್ಲಿ ಹೋಗೋಣ, ಬೇಡ ಹೋಗೋದು ಕಾರಲ್ಲಿ ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿರತ್ತೆ ಅಂತ ವೈಷ್ಣವ್ ಕೂಡ ಒಪ್ಕೋತಾನೆ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಬೈಕಲ್ಲಿ ಹೋಗಬಾರ್ದು, ನೀವು ಕಾರಲ್ಲಿ ಹೋಗಬೇಕು, ಇಷ್ಟೊಂದು ಬಿಸಿಲಿದೆ, ನಿನಗೆ ಬಿಸಿಲೇ ಆಗೋದಿಲ್ಲ, ಬೇಡ ವೈಷ್ಣವ್ ಅಂದಾಗ ಏನಮ್ಮ ನಾನು ಇನ್ನೂ ಕೂಡ ಚಿಕ್ಕ ಹುಡುಗ ಅಂತ ಅಂದ್ಕೊಂಡಿದ್ಯಲ್ಲ, ಬಿಸಿಲು ನೆತ್ತಿ ಮೇಲೆ ಬಿದ್ದು ನಾನು ಸ್ವಲ್ಪ ಟ್ಯಾನ್ ಆದರೆ ಏನೂ ಆಗಲ್ಲ, ಟ್ಯಾನ್ ಆದರೂ ನನ್ನ ಮುಖದಲ್ಲಿ ಗೊತ್ತಾಗಲ್ಲ, ನೀನೇನು ಯೋಚನೆ ಮಾಡಬೇಡಮ್ಮ, ಇಷ್ಟು ದೊಡ್ಡವನಾದರೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಲ್ವಾ, ಏನೂ ಬೇಡ ಅಂತ ಹೇಳ್ತಾರೆ. ಇದರಲ್ಲಿ ಲಕ್ಷ್ಮಿ ಕೂಡ ಬೇಡ ಕಾರಲ್ಲೇ ಹೋಗೋಣ ಅಂತ ಹೇಳ್ತಾಳೆ, ಬಿಕಾಸ್ ಅತ್ತೆ ಹೇಳಿದ್ರಲ್ವ ಇನ್ನೇನು ಮಾಡೋದು ಅಂತ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ಇಲ್ಲ ಲಕ್ಷ್ಮಿ ಅವರ ಬೈಕಲ್ಲೇ ಹೋಗೋಣ, ಸಖತ್ತಾಗಿರುತ್ತೆ, ನನಗೂ ಕೂಡ ಅದರಲ್ಲಿ ಹೋಗುವ ಆಸೆನೆ ಅಂತ ಹೇಳ್ತಾರೆ. ಅಮ್ಮ ನೀನೇನು ಯೋಚನೆ ಮಾಡಬೇಡ ಅಂದಾಗ ನೀವು ವಾಕಿಂಗ್ ಹೋಗ್ತಿರೋದಲ್ವಾ ಅಂದಾಗ ಹೌದು, ವಾಕಿಂಗ್ ಹೋಗಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಬಿಟ್ಬಿಟ್ಟು ಆ ನಂತರ ನಾವು ವಾಕಿಂಗ್ ಹೋಗ್ತೀವಿ ಅಂತ ಹೇಳ್ತಾನೆ. ನಂತರ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಬೈಕಲ್ಲಿ ಬರ್ತಿದ್ದಾರೆ. ಈ ಕಡೆ ಟಿ ವಿ ಓಡಿಸ್ಕೊಂಡು ಲಕ್ಷ್ಮಿನೇ ಬರ್ತಿದ್ದಾಳೆ. ಇನ್ನೂ ಎಷ್ಟು ದೂರ ಅಂತ ಕೇಳ್ತಿದ್ರೆ ಹೋಗ್ರಿ ಗೊತ್ತಾಗುತ್ತೆ, ಹೋಗಿ ಹೋಗಿ ಅಂತ ಹೇಳಿ ಒಂದು ಜಾಗದ ಹತ್ರ ಬಯಲಿರುತ್ತೆ, ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ನಂತರ ನಿಲ್ಲಿಸಿದ್ದ ಇಲ್ಲಿದೆ ಇದೇನು ಜಾಗ ಅಂತ ಹೇಳ್ತಿದ್ದಾರೆ. ಹಾಗೆ ಟೀಸ್ ಮಾಡಿಕೊಂಡು ಇಬ್ಬರು ಕಾಲು ಎಳ್ಕೊಂಡು ಹಾಗೆ ಓಡ್ತಿದ್ದಾರೆ, ಜೂಟಾಟ ಆಡ್ತಿದ್ದಾರೆ. ಅಷ್ಟರಲ್ಲಿ ಅದೇ ವೇಳೆ ಕೀರ್ತಿ ಪಾಸ್ ಆಗ್ತಿದ್ದಾಳೆ ಅಮ್ಮನ ಜೊತೆ. ಅವರಿಬ್ಬರು ಆ ರೀತಿ ಖುಷಿಯಿಂದ ಜೂಟಾಟ ಆಡ್ತಿರೋದು ನೋಡಿ ಗಾಡಿ ನಿಲ್ಲಿಸ್ತಾಳೆ. ತುಂಬ ಅಪ್ಸೆಟ್ ಆಗ್ತಿದ್ದಾಳೆ, ಕೋಪದಿಂದ ಹೊರಟೆ ಹೋಗಬೇಕು ಅನ್ಕೋತಾಳೆ. ಅದನ್ನು ನೋಡಿದ ಅಮ್ಮ ಕೆಮ್ಮಕ್ಕೆ ಶುರು ಮಾಡಿಬಿಡ್ತಾರೆ. ತಕ್ಷಣ ಅಮ್ಮನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ, ಇಲ್ಲ ನನ್ನ ಮಗಳನ್ನ ಇದೇ ರೀತಿ ನಾನು ಕಟ್ಟಾಕಬೇಕು ಅಂತ ಅನ್ಕೋತಾರೆ ಈ ಕಡೆ ಕಾರುಣ್ಯ ಅವರು. ನಂತರ ಈ ಕಡೆ ಡ್ರೈವರ್ ಹೋಗು ಅಂತ ಹೇಳಿ ಹೊರಡ್ತಾರೆ. ಕೀರ್ತಿ ಅವರಿಬ್ಬರನ್ನ ನೋಡಿದ್ರು ಕೂಡ ಅದೇ ಅವಳು ತಲೆಯಲ್ಲಿ ಅದೇ ಹೋಗ್ತಿದೆ, ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ, ಬಿಕಾಸ್ ಅಮ್ಮನಿಗೆ ಆರೋಗ್ಯ ಹದಗೆಟ್ಟಿದೆ ಅಂತ. ಒಮ್ಮೆ ಏನಾದರೂ ಅವಳಿಗೆ ಅಮ್ಮನ ಆರೋಗ್ಯ ಹದಗೆಟ್ಟಿಲ್ಲ ಅಂತ ಗೊತ್ತಾದರೆ ಡಬ್ಬಲ್ ರಿಯಾಕ್ಟ್ ಮಾಡ್ತಾಳೆ, ಅದನ್ನು ಫೇಸ್ ಮಾಡಲೇಬೇಕಾಗಿದೆ ಈ ಕಡೆ ಕಾರುಣ್ಯ ಅವರು. ನಂತರ ಕಾವೇರಿ ಅವರು ಎಲ್ಲಿಗೆ ಹೋಗಿರ್ಬೋದು, ಅವರಿಬ್ರು ಎಲ್ಲಿಗೆ ಅಂತಾನೆ ಹೇಳಲಿಲ್ವಲ್ಲ ಪುಟ್ಟ, ಎಲ್ಲಿಗೂ ಹೇಳ್ದೆ ಹೋಗ್ತಿರ್ಲಿಲ್ಲ, ಆದರೆ ಹೇಳ್ದೆ ಹೋದ್ನಲ್ಲ, ಎಲ್ಲಿರ್ಬೋದು, ಏನು ಸತ್ಯ ಹೇಳಕ್ಕೆ ಹೊರಟ್ಬಿಟ್ನ ಏನು, ನಾನು ಇರೋದಿಲ್ಲ, ಅಕಸ್ಮಾತ್ ಲಕ್ಷ್ಮಿ ಹತ್ರ ಕೀರ್ತಿ ವಿಷಯ ಹೇಳಿಬಿಟ್ರೆ ಏನಪ್ಪ ಮಾಡೋದು, ಎಲ್ಲ ಕೂಡ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಫುಲ್ ಯೋಚನೆ ಮಾಡ್ತಿದ್ದಾರೆ. ಇದನ್ನು ಸುಪ್ರೀತ್ ಅವ್ರು ಗಮನಿಸ್ತಾರೆ. ನಂತರ ಗಂಗಕ್ಕ ಹತ್ರ, ಗಂಗಾ ನಿನಗೆ ಲಕ್ಷ್ಮಿ ತುಂಬಾ ಕ್ಲೋಸ್ ಅಲ್ವಾ, ಅವಳು ಎಲ್ಲಿಗೆ ಹೋಗ್ತಾಳೆ ಏನು ಎಲ್ಲ ಹೇಳಿರ್ತಾಳಲ್ವಾ ಅಂದಾಗ, ಇಲ್ಲ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ಲ, ಪಾರ್ಕಿಗೆ ಹೋಗಿರ್ಬೋದು ವಾಕಿಂಗ್ ಅಂದಮೇಲೆ ಅಂದಾಗ, ಇಲ್ಲ ಪಾರ್ಕಿಗೆಲ್ಲ ಹೋಗಿರಲ್ಲ, ಅದೆಲ್ಲ ಸಿಂಪಲ್ ಆಯಿತು, ರೆಸ್ಟೋರೆಂಟು ರೆಸಾರ್ಟ್ಗೂ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಡೇಟಿಂಗು ಎಲ್ಲ ಮಾಡಿಕೊಂಡು ತುಂಬ ಸೂಪರ್ಬಾಗಿ ಪ್ರಪೋಸ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಡೇಟಿಂಗ್ ಮುಖಾಂತರ, ಅಷ್ಟು ಸಿಂಪಲ್ಲಾಗಿ ಮಾಡೋದಿಲ್ಲ ಅಂತ ಹೇಳಿ ಕಾವೇರಿ ಅವರ ಹೊಟ್ಟೆನ ಉರಿಸ್ತಿದ್ದಾರೆ. ಆ ಕಡೆ ಲಕ್ಷ್ಮಿನ ಕರ್ಕೊಂಡು ಬೆಟ್ಟದ ಹತ್ರ ಬರ್ತಿದ್ದಾರೆ. ಈ ಕಡೆ ವೈಷ್ಣವ್ ಆ ಬೆಟ್ಟದಲ್ಲಿ ಅವನಿಗೆ ತುಂಬಾ ನೆನಪಿದೆ, ಬಿಕಾಸ್ ಅದು ಕೀರ್ತಿ ಮತ್ತು ವೈಷ್ಣವ್ಗೆ ಪ್ರೀತಿಯ ಬೆಟ್ಟ ಅಂತ ಅನಿಸುತ್ತೆ. ಈ ಕಡೆ ಲಕ್ಷ್ಮಿ ಬರ್ತಿದ್ದಾಗೆ ಇನ್ನೂ ಎಷ್ಟು ದೂರ ಇದೆ, ಇದು ನಿಮ್ಮ ಫೇವ್ರೆಟ್ ಸ್ಪಾಟ ಅಂತ ಕೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ಗೆ ಕೀರ್ತಿ ನೆನಪಾಗುತ್ತೆ. ಕೀರ್ತಿ ಜೊತೆ ಮಾತಾಡಿದ್ದು, ಕೀರ್ತಿ ಆ ಒಂದು ಬೆಟ್ಟದಲ್ಲಿ ನೀನು ನಂಗೆ ಪ್ರಪೋಸ್ ಮಾಡಿದೆ, ಅವಾಗ ಬಂದೆ ಪದೇ ಕರಿಬೇಡ, ಬೆಟ್ಟಕ್ಕೆ ನಂಗೆ ಬರೋಕ್ಕಾಗಲ್ಲ ಅಂದಿದ್ದು. ನಂತರ ಒಂದು ಚೈನ್ನ ಗಿಫ್ಟ್ ಮಾಡಿ ಕತ್ಗೆ ಹಾಕಿದಾಗ ಇದು ನಿನಗೆ ಮಾಂಗಲ್ಯ ಅಂತ ಹೇಳಿದ್ದು ವೈಷ್ಣವ್, ಎಲ್ಲ ನೆನಪುಗಳು ಕೂಡ ಹಾಗೆ ಮರುಕಳಿಸುತ್ತೆ. ನಂತರ ಇದು ನನ್ನ ಮತ್ತು ಕೀರ್ತಿ ಇಬ್ಬರು ಬೆಟ್ಟ, ನೆನಪಿನ ಬೆಟ್ಟ, ಆದರೆ ಅಲ್ಲಿ ಇದು ನಿಮ್ಮ ಬೆಟ್ಟ ಆಗಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಿದ್ದಾನೆ ವೈಷ್ಣವ್. ಹಾಗಿದ್ರೆ ಇಲ್ಲಿ ವೈಷ್ಣವ್ ಕೀರ್ತಿಯ ನೆನಪನ್ನು ಅಳಿಸಿ ಹೊಸ ಜೀವನನ ಶುರು ಮಾಡಿ ಅಲ್ಲಿ ಒಂದು ಲಕ್ಷ್ಮಿ ಮತ್ತು ವೈಷ್ಣವ್ನ ನೆನಪಿನ ಬುತ್ತಿಯನ್ನು ಕಟ್ಟು ನಿರ್ಧಾರ ಮಾಡಿ ಅಲ್ಲಿಗೆ ಬಂದಿರೋದು ಅನ್ನೋದು ಅರ್ಥ ಆಗ್ತದೆ. ನಂತರ ಈ ಕಡೆ ಇದು ನಿಮ್ಮ ಫೇವ್ರೇಟ್ ಬೆಟ್ಟ ಅಲ್ವಾ, ಹಾಗೆ ಹೀಗೆ ಅಂತ ಲಕ್ಷ್ಮಿನ ಮಾತಾಡ್ಸಿದ್ದಾರೆ. ಫೈನಲಿ ಲಕ್ಷ್ಮಿನ ಕಣ್ಣು ಮುಚ್ಕೊಂಡು ಆ ಒಂದು ಬೆಟ್ಟದ ಹತ್ರ ಕರ್ಕೊಂಡು ಬರ್ತಾರೆ. ಬೆಟ್ಟನ ನೋಡಿದೆ ಫುಲ್ ಖುಷಿ ಆಗ್ತದೆ ಲಕ್ಷ್ಮಿಗೆ, ಈ ಒಂದು ಬೆಟ್ಟನೆಲ್ಲ ನಾನು ನೋಡೇ ಇಲ್ಲ, ನನಗೆ ಇಲ್ಲೆಲ್ಲ ಬರೋದು ಇಷ್ಟು, ಆದರೆ ದೊಡ್ಡಮ್ಮ ನಮ್ಮನ್ನ ಕಳಿಸ್ತಾನೆ ಇರಲಿಲ್ಲ, ಆ ಒಂದು ಟ್ಯಾಂಕ್ ಮೇಲೆ ಕುತ್ಕೊಂಡು ಅದೇ ಬೆಟ್ಟ ಅಂತ ಅಂದ್ಕೊಂಡು ಇದನ್ನೆಲ್ಲ ನಾವು ನೋಡಿ ಖುಷಿಪಟ್ಟು ಆಟ ಆಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಾ ಅಂದಾಗ ಖಂಡಿತ ಇಷ್ಟ ಆಯಿತು ಅಂತಾರೆ. ನಾನು ಯಾವಾಗ ಕರೆದ್ರು ಬರ್ತೀರಾ ಅಂದಾಗ, ನೀವು ಯಾವಾಗ ಕರೆದ್ರು ಬರ್ತೀನಿ, ನೀವು ನರ್ಕ ಕರೆದ್ರು ಬರ್ತೀನಿ ಅಂತ ಡೈಲಾಗ್ ಹೊಡಿಲ್ಲ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಇರ್ತೀರಾ ಅಲ್ವಾ ಅಂದಾಗ, ಖಂಡಿತ ನೀವು ಯಾವತ್ತು ಕರೆದ್ರು ನಾನು ನಿಮ್ಮ ಜೊತೆ ಬರ್ತೀನಿ, ಜೀವನ ಪರ್ಯಂತ ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ ಅಂತ ಲಕ್ಷ್ಮಿ ಕೇಳ್ತಿದ್ರೆ, ಖಂಡಿತವಾಗ್ಲೂ ಅಂತ ವೈಷ್ಣವ್ ಲಕ್ಷ್ಮಿಗೆ ಪ್ರಾಮಿಸ್ ಮಾಡ್ತಿದ್ದಾರೆ. ನಂತರ ಈ ಕಡೆ ವೈಷ್ಣವ್
ವೈಷ್ಣವ್ ಕೂಡ ಅಲ್ಲಿ ಹೋಗಿ ಯಾವಾಗಲೂ ಕೂಡ ಕೀರ್ತಿ ಐ ಲವ್ ಯು ಅಂತ ಹೇಳ್ತಿದ್ರು. ಯಾವಾಗಲೂ ಅಲ್ಲಿ ಹೋಗಿ ಕೀರ್ತಿ ಐ ಲವ್ ಯು ಅಂತೆ ಅಲ್ವಾ ಅಂತ ಕೀರ್ತಿ ಫೋನಲ್ಲಿ ಹೇಳ್ತಿದ್ಲು. ಹೌದು, ನೀನು ನನ್ನ ಜೊತೆ ಬರಲ್ಲ ಅಲ್ವಾ, ನನಗೆ ಯಾವಾಗ ಬಂದಾಗಲೂ ಕೂಡ ನಿನ್ನ ಹೆಸರನ್ನ ಇಲ್ಲಿ ಹೇಳಬೇಕು ಅಂತ ವೈಷ್ಣವ್ ಕೀರ್ತಿ ಜೊತೆ ಮಾತಾಡಿದ್ದು ಎಲ್ಲ ನೆನಪುಗಳನ್ನ ಕೂಡ ವೈಷ್ಣವ್ ಮೆಲ್ಕ್ ಹಾಕೋತಾ ಇದ್ದಾನೆ. ಈ ಕಡೆ ಲಕ್ಷ್ಮಿನೂ ಕೂಡ ಹೋಗಿ ಐ ಲವ್ ಯು ವೈಷ್ಣವ್ ಅಂತ ಜೋರಾಗಿ ಚೀರಿ ಹೇಳ್ತಾ ಇದ್ರೆ ಈ ಕಡೆ ವೈಷ್ಣವ್ಗೆ ಶಾಕ್ ಆಗ್ತದೆ, ಏನಪ್ಪ ಇದು ಅಂತ. ಹೌದು, ನಾನು ವೈಷ್ಣವ್ ಐ ಲವ್ ಯು ಅಂತ ಹೇಳಿದೆ ಅಂತದಾಗೆ, ಹಾಗಿದ್ರೆ ನೀವು ಮನ್ಸಾರೆ ಇದನ್ನು ಒಪ್ಕೊಂಡು ಈ ರೀತಿ ಹೇಳ್ತಿದ್ರ ಅಲ್ವಾ ಅಂದಾಗ, ಹೌದು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಹೊಸ ಜೀವನ ಹೊಸ ಬದುಕನ್ನು ಶುರು ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೂಡ ಹ್ಞೂ ಅಂತಿದ್ದಾನೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ನಡುವೆ ಪ್ರೀತಿ ಚಿಗುರು ಹೊಡೆಯೋದ್ರ ಮುಖಾಂತರ ನೆನಪಿನ ಬುತ್ತಿ ಅನ್ನೋದು ಅದೇ ಜಾಗದಲ್ಲಿ ಉತ್ಪತ್ತಿ ಆಗ್ಬಹುದು ಅಂತ ಅನಿಸ್ತದೆ. ಅದಕ್ಕೆ ಸರಿಯಾಗಿ ಈ ಕಡೆ ಒಂದು ಹಾಡು ಹೇಳ್ತೀರಾ ಅಂತ ಕೇಳ್ತಿದ್ರೆ, ಬಿಕಾಸ್ ಯಾವಾಗಲೂ ಇಲ್ಲಿ ಬಂದಾಗಲೂ ವೈಷ್ಣವ್ ಕೀರ್ತಿ ಜೊತೆ ಹಾಡು ಹೇಳಿ ಮೆಲುಕಾಗ್ತಾ ಇದ್ರು. ಬಟ್ ಈಗ ಲಕ್ಷ್ಮಿ ಕೂಡ ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಅಂದಮೇಲೆ ಸುಮ್ಮನೆ ಹೋಗೋದಂತೂ ಇಲ್ಲ, ನೀವು ಯಾವುದಾದ್ರೂ ಹಾಡನ್ನ ಹಾಡಲೇಬೇಕು ಅಂದಾಗ ಈ ಕಡೆ ಹಾಡು ಹಾಡಬೇಕಾ ಅಂದಾಗ, ಬೇಡ ನಿಮ್ಗೆ ಬೇಜಾರಾದರೆ ಬೇಡ ಹಾಡು ಹೇಳೋದು, ಹಾಗೆ ಹೋಗೋಣ. ಬೇಜಾರಾಯ್ತಾ ನಾನು ಈ ರೀತಿ ಕೇಳಿದ್ದಕ್ಕೆ ಅಂತ ಲಕ್ಷ್ಮಿ ಕೇಳಿದ್ದಕ್ಕೆ, ಆ ರೀತಿ ಏನಿಲ್ಲ, ನೀವು ಹಾಡಬೇಕು ಅಂದಿದ್ರೆ ಹಾಡೋಣ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಹಾಡಿ ಹಾಡಿ ಅಂತ ಫುಲ್ ಫೋರ್ಸ್ ಮಾಡ್ತಿದ್ರೆ ಒಂದು 10 ನಿಮಿಷ ಟೈಮ್ ಕೊಡ್ರಿ, ಗಂಟ್ಲೆಲ್ಲ ಸರಿ ಮಾಡ್ಕೋಬೇಕು ಅಂತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕಾವೇರಿಯವರು ಹೇಗಾದರೂ ಮಾಡಿ ಪ್ಲ್ಯಾನ್ನ ಫ್ಲಾಪ್ ಮಾಡಬೇಕು, ವಾಪಸ್ ಮನೆ ಕರ್ಸ್ಕೋಬೇಕು ಅಂತ ಸಖತ್ ಪ್ಲ್ಯಾನ್ ಮಾಡಿದ್ರು ಮುಖಾಂತರ ಈ ಕಡೆ ವೈಷ್ಣವ್ಗೆ ಕಾಲ್ ಮಾಡ್ತಾರೆ. ವೈಷ್ಣವ್ ಪುಟ್ಟ ನೀನು ಒಂದು ಸ್ಕೂಲ್ಗೆ ಹೋಗ್ಬೇಕಿತ್ತಲ್ವ, ಅದನ್ನು ಮರೆತುಬಿಟ್ಟಿ ಅಂತ ಹೇಳ್ತಿದ್ರೆ ಈ ಕಡೆ ಯಾವ ಸ್ಕೂಲಮ್ಮ ಏನು ಅಂದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಕಾವೇರಿಯವರು. ಫೈನಲಿ ಇಲ್ಲಿ ವೈಷ್ಣವ್ ಹೋಗಬೇಕಾಗಿದೆ. ಹಾಗಿದ್ರೆ ಇಲ್ಲಿ ಕಾವೇರಿ ಪ್ಲ್ಯಾನ್ ವರ್ಕ್ ಆಗುತ್ತಾ, ಅಥವಾ ನಾನು ಆಲ್ರೆಡಿ ಅವ್ರಿಗೆ ಹೇಳಿ ಆಲ್ಟರ್ನೇಟ್ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಫೈನಲಿ ವೈಷ್ಣವ್ ಲಕ್ಷ್ಮಿ ಜೊತೆ ತನ್ನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮುಂದಾಗ್ತಾನೆ. ಕಾವೇರಿ ಅವ್ರಿಗೆ ಆಘಾತ ಕಾದಿದೆ. ಆ ಕಡೆ ಕೀರ್ತಿ ಅಂತೂ ಅದು ನಮ್ಮ ಸ್ಪಾಟ್ ಅಲ್ವಾ, ಅಲ್ಲಿಗೆ ಯಾಕೆ ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾನೆ ಏನದಲ್ಲ ಅಂತ ಅಂದ್ಕೊಂಡಿದ್ದೆ. ಅಮ್ಮನ ಬಿಟ್ಟು ಫೈನಲಿ ಕೀರ್ತಿ ವೈಷ್ಣವ್ ಕಡೆ ಬಂದೇ ಬಿಡ್ತಾಳೆ. ಏನಪ್ಪ ಆಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.